ತಿಂಡಿಗೆ ಉಪ್ಪಿಟ್ಟು ಮಾಡ್ತೀವಿ ಅಂದರೆ ಸಾಕು ಟೈಮ್ ಆಗೋಯ್ತು, ಕ್ಯಾಂಟೀನಲ್ಲಿ ತಿನ್ಕೋತೀನಿ, ಬಸ್ ಸಿಗೋದಿಲ್ಲ ಅಂದ್ಕೊಂಡು ನೆಪ ಹೇಳ್ಕೊಂಡು ಹೋಗೋರಿಗೆ ಈ ಥರ ಒಂದು ಸಲ ಖಾರ ಬಾತನ್ನ ಮಾಡಿಕೊಡಿ. ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ಇದು ಉಪ್ಪಿಟ್ಟಲ್ಲ ರೀ, ಖಾರ ಬಾತು. ನಾನು ಮಾಡಿರೋ ರೀತಿ ನೀವು ಮಾಡಿಕೊಡಿ. ಮನೇಲಿ ಇನ್ನೊಂದ್ಸಲ ಕೇಳಿ ಮಾಡಿಸ್ಕೊಂಡು ತಿಂತಾರೆ. ಮೇಲ್ಗಡೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಖಾಲಿ ಆಗೋದೇ ಗೊತ್ತಾಗೋದಿಲ್ಲ. ನೋಡಿ ಎಷ್ಟು ಚೆನ್ನಾಗೈತೆ, ಬಾಯಲ್ಲಿಟ್ಟರೆ ಕರ್ಗೋಗುತ್ತೆ, ಅಷ್ಟು ಚೆನ್ನಾಗಿ ರುಚಿಯಾಗೈತೆ. ಇದು ಉಪ್ಪಿಟ್ಟು ಅಂತ ಹೇಳೋದ, ಖಾರ ಬಾತು. ನಾನು ಹೇಗೆ ಮಾಡಿದೆ ಅಂತ ವೀಡಿಯೋ ಡೀಟೇಲಾಗಿ ಶೇರ್ ಮಾಡ್ತೀನಿ. ಒಂದು ಸಲ ಮನೇಲಿ ಮಾಡಿಕೊಡಿ, ಅವ್ರಿಗೂ ಇಷ್ಟ ಆಗುತ್ತೆ, ಕೇಳಿ ಮಾಡಿಸ್ಕೊಂಡು ತಿಂತಾರೆ. ನೋಡಿ ಯಾವ ರೀತಿ ಪಳ ಅಂತ ಹೊಳಿತೈತೆ ನಮ್ಮ ಖಾರ ಬಾತು. ಉಪ್ಪಿಟ್ಟಲ್ಲ, ಖಾರ ಬಾತು. ಇದನ್ನು ಹೇಗೆ ಮಾಡೋದು ಅಂತ ವೀಡಿಯೋ ಶೇರ್ ಮಾಡ್ತೀನಿ ಬನ್ನಿ. ಇಲ್ಲಿ 1 ಕಪ್ ಆಗೋಷ್ಟು ಬಾಂಬೆ ರವೆ ಉಪ್ಪಿಟ್ಟು ಮಾಡ್ತಾರಲ್ಲ ಆ ರವೆ, ಸಣ್ಣ ರವೆ ಅಲ್ಲ, ಉಪ್ಪಿಟ್ಟು ಮಾಡೋ ಅಂಥ ರವೆ. ಅದಕ್ಕೆ ಒಂದು ಸ್ವಲ್ಪ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಕೆಂಪಾಗಂಗೆ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ನಾವೇನೇ ಉಪ್ಪಿಟ್ಟು ಮಾಡಬೇಕು ಅಂದ್ರೂ, ಖಾರ ಬಾತ್ ಮಾಡಬೇಕು ಅಂದರೆ ಮೇಯ್ನು ರವೆ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ನೋಡಿ ಇದು ಚೆನ್ನಾಗಿ ರವೆ ಹುರ್ಕೊಂಡಾದ್ಮೇಲೆ ಒಂದು ಪ್ಲೇಟ್ಗೆ ಹಾಕಿ ಎತ್ತಿಟ್ಕೊತೀನಿ. ಅಷ್ಟರಲ್ಲಿ ಅದೇ ಪ್ಯಾನ್ಗೆನೆ ಮತ್ತೆ ಸ್ವಲ್ಪ ಎಣ್ಣೆ ಹಾಕ್ತೀನಿ. ಬೆಳಗ್ಗೆ ಡೈಲಿ ಉಪ್ಪಿಟ್ಟು ಮಾಡಿಕೊಟ್ರೆ ಯಾರು ತಿನ್ನಲ್ಲಲ್ವ, ಈ ಥರ ಮಾಡಿಕೊಡಿ. ಸ್ವಲ್ಪ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಸಾಸಿವೆ ಸ್ವಲ್ಪ ಸಿಡಿಬೇಕು. 1 ಸ್ಪೂನಷ್ಟು ಕಡಲೆಬೇಳೆ ಹಾಕ್ತಾಯಿದ್ದೀನಿ, ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಖಾರಕ್ಕೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಶುಂಠಿನ ಈ ಥರ ತುರಿದು ಹಾಕಬೇಕಾಗುತ್ತೆ. ಉಪ್ಪಿಟ್ಟಿಗೆ ಖಾರ ಬಾತ್ಗೆ ಶುಂಠಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ತಿನ್ಬೇಕಾದ್ರೆ ಕೂಡ ಒಂಥರ ಮಸಾಲೆ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ನಾನು 2 ಈರುಳ್ಳಿನ ದಪ್ಪದನ್ನ ಕಟ್ ಮಾಡಿ, ಯಾಕಂದರೆ ನಾನು 1 ಕಪ್ ರವೆ ಹಾಕಿರೋದ್ರಿಂದ 2 ಸಣ್ಣದಾರ 2 ಈರುಳ್ಳಿ, ದಪ್ಪದಾರ 1 ಈರುಳ್ಳಿ. ಇದಕ್ಕೆ ನಾನು ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ. ಕ್ಯಾಪ್ಸಿಕಮ್ಮು ಈರುಳ್ಳಿಯಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಆಗಬೇಕಾದ್ರೆ ಒಂದು 4 ಗೋಡಂಬಿನ ಹಾಕ್ತಾಯಿದ್ದೀನಿ. ಗೋಡಂಬಿನೆಲ್ಲ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಂಥ ಕ್ಯಾರೆಟ್ ಹಾಕ್ತಾಯಿದ್ದೀನಿ ಮತ್ತು ಬೀನ್ಸ್ ಹಾಕ್ತೀನಿ. ತರಕಾರಿ ಇತ್ತು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ನಾವು ಈಗ ಕೂಡ ಮಾಡ್ಬೋದು. ನನ್ನ ಹತ್ರ ಇತ್ತು ಅಂಥೇಳಿ ಕ್ಯಾರೆಟು ಬೀನ್ಸ್ನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಣ್ಣದಾಗಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಖಾರ ಬಾತು ಉಪ್ಪಿಟ್ಟು ಅಂತ ಅಂದರೆ. ಯಾರು ಇಷ್ಟಪಡದೇ ಇರೋರು ಕೂಡ ಚೆನ್ನಾಗಿ ಕೇಳಿ ಮಾಡಿಸ್ಕೊಂಡು ತಿಂತಾರೆ. ಇದಕ್ಕೆ ನಾನು 1 ಬಟ್ಲು ಹಸಿ ಬಟಾಣಿ ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡು ಒಂದೇ ಒಂದು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಖಾರ ಬಾತು ಅಂತಾರಲ್ಲ, ಇದಕ್ಕೆ ನಾನು ಬಿಸಿಬೇಳೆ ಬಾತ್ ಆಗಲಿ ಇಲ್ಲ ವಾಂಗಿಬಾತ್ ಪೌಡ್ರ್ ಆಗಲಿ, ಯಾವ ಪೌಡ್ರು ನಮ್ಮಲ್ಲಿರುತ್ತೋ ಅದನ್ನೇ ನಾನು ಹಾಕಿ ಮಾಡ್ತೀನಿ. ಇದೇ ಬೇಕು ಅದೇ ಬೇಕು ಅನ್ನೋದಿಲ್ಲ. ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಆ ಖಾರ ಬಾತಿ ಆ ಪುಡಿ ಹಾಕಿದ್ನಲ್ಲ ಅದ್ರದ್ದು ಸ್ಮೆಲ್ಲೆಲ್ಲ ಹೋಗಲಿ ಅಂತ. ನಾನು ಇದೇ ಕಪ್ಪಲ್ಲಿ 1 ಕಪ್ಪಷ್ಟು ರವೆ ಹಾಕ್ಕೊಂಡಿದ್ನಲ್ಲ, ಇದರಲ್ಲಿ ನಾನು 2.5 ಕಪ್ಪಷ್ಟು, ಅರ್ಧ ಕಪ್ಪು ನೀರನ್ನ ಜಾಸ್ತಿ ಹಾಕ್ಕೋತೀನಿ. ಯಾಕಂದರೆ ನಾನು ತರಕಾರಿ ಹಾಕಿರೋದ್ರಿಂದ ತರಕಾರಿ ಬೇಯೋದಕ್ಕೆ ಬೇಕು ಅಂತೇಳಿ ನೀರು ಬೇಕಲ್ವ, ಅದಕ್ಕೋಸ್ಕರ ಅರ್ಧ ಕಪ್ಪಷ್ಟು ನೀರನ್ನ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಘಮ ಅಂತ ಪರಿಮಳ ಬರ್ತೈತೆ. ರವೆಲ್ ಮಾಡಿದ್ದೀವಿ ಅಂತ ಯಾರೂ ಹೇಳೋದಿಲ್ಲ. ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿತ್ತು. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಇದನ್ನು ಖಂಡಿತ ನೀವು ಮಾಡಿಕೊಡಿ. ಮನೇಲಿರೋರ್ಗೂ ಇಷ್ಟ ಆಗುತ್ತೆ. ನೀವು ಕೂಡ ಪದೇ ಮಾಡ್ತಾನೆ ಇರ್ತೀರ. ರವೆ ಹಾಕಿದ್ಮೇಲೆ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕೈ ಆಡಿಸ್ಬೇಕಾಗುತ್ತೆ. ಪ್ಲೇಟ್ನ ಮುಚ್ಚಿಬಿಟ್ಟು ಸಿಮ್ಮಲ್ಲಿ ಇಟ್ಕೊಂಡು ರವೆನ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಬೇಕಾಗುತ್ತೆ. ಐಯಲ್ಲಿ ಇಟ್ಕೊಂಡ್ರೆ ಏನಾಗುತ್ತೆ, ನೀರು ಕಮ್ಮಿ ಆಗೋಗುತ್ತೆ ಮತ್ತು ರವೆ ಬೆಂದಿರೋದಿಲ್ಲ. ನೋಡಿ ನಾನು ಅರ್ಧ ಕಪ್ ನೀರು ಜಾಸ್ತಿ ಹಾಕಿದ್ನಲ್ಲ, ತರಕಾರಿ ಎಲ್ಲ ಬೇಯಲಿ ಅಂತ ನಾನು ಹಾಕಿದ್ದು. ಸ್ವಲ್ಪ ಖಾರ ಬಾತಾಗಲಿ ಉಪ್ಪಿಟ್ಟಾಗಲಿ ಸ್ವಲ್ಪ ತೆಳ್ಳಗಿರಬೇಕು. ತುಂಬ ಗಟ್ಟಿ ಇತ್ತು ಅಂದರೆ ತಿನ್ನೋಕ್ಕೆ ಚೆನ್ನಾಗಿರೋದಿಲ್ಲ ರವೆ. ಏನಾದರೂ ಸ್ವಲ್ಪ ತೆಳ್ಳಗಿದ್ರೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನಾನು ಯಾವ ರೀತಿ ವಿಧಾನದಲ್ಲಿ ಮಾಡಿದ್ದೀನಿ ಅಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡಿದ್ದೀನಿ. ಹಸಿ ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ. ತೆಂಗಿನಕಾಯಿ ತುರಿ ಸ್ವಲ್ಪ ಜಾಸ್ತಿ ಹಾಕೋಬೋದು. ಇದಕ್ಕೆ ನೋಡಿ ಚೆನ್ನಾಗಿ ಇವಾಗ ಸೈಡಲ್ಲೆಲ್ಲ ಬಿಡ್ತಾಯಿದೆ. ಇವಾಗ ನಾನು ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಂಡಂಥ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಅರ್ಧ ಚಿಕ್ಕದು ನಿಂಬೆಹಣ್ಣಲ್ಲಿ ಅರ್ಧ ನಿಂಬೆಹಣ್ಣನ್ನು ಹಾಕ್ತಾಯಿದ್ದೀನಿ. ಹುಳಿಯಾಗಿ ಖಾರವಾಗಿ ತುಂಬಾ ಚೆನ್ನಾಗಿರುತ್ತೆ. ನಾವೇನು ಅದು ಬಿಸಿಬೇಳೆ ಬಾತ್ ಪೌಡ್ರು ಇಲ್ಲ ವಾಂಗಿಬಾತ್ ಪೌಡ್ರು ಯಾವ್ದು ಹಾಕಿರ್ತೀವಲ್ವ ಅದ್ರ ಫ್ಲೇವರ್ ನಮಗೆ ತುಂಬ ಚೆನ್ನಾಗಿ ತಿನ್ಬೇಕಾದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರನೇ ಒಂದು ಅರ್ಧ ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ. ಫೈನಲಾಗಿ ನಾನು ಸರ್ವ್ ಮಾಡ್ತಾಯಿದ್ದೀನಿ. ನಾನು ಮಾಡಿದಂಥ ಚೋಚೋ ಬಾತ್ ಆಗಲಿ ಖಾರ ಬಾತ್ ಆಗಲಿ, ಚೋಚೋ ಬಾತ್ ಅಂತ ಹೇಳಕ್ಕೆ ಬರಲ್ಲ, ಯಾಕೆ ನಾನು ಕೇಸರಿ ಬಾತ್ ಮಾಡಿಲ್ಲ. ನಾನು ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಮತ್ತು ಸೈಡಲ್ಲಿ ಮೊಸರು ಹಾಕ್ಕೊಂಡು ತಿನ್ನೋರು ತಿಂತಾರೆ, ನಾವು ಉಪ್ಪಿನಕಾಯಲ್ಲಿ ತಿನ್ನೋರು ತಿಂತಾರೆ. ನಾವು ಮೊಸರು ಹಾಕಿ ತಿನ್ನೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಖಾರ ಬಾತ್ ರೆಸಿಪಿ ಹೇಗಿತ್ತು ಅಂತ ವಿಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಸರ್ಗ ಕುಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬಾಯಿಲಿಟ್ಟರೆ ಸಾಕು ಕರಗೋಗುತ್ತೆ. ಇದೇ ರೀತಿ ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಚಾನಲ್ ಮೇಲೆ, ನಿಸರ್ಗ ಕುಕಿಂಗ್ ಚಾನಲ್ ಮೇಲೆ ಇರಲಿ ಅಂತ ಕೇಳಿಕೊಂಡು ಸಿಂಪಲ್ಲಾಗಿ ಟೇಸ್ಟಿಯಾಗಿ ನನ್ನ ಚಾನಲಲ್ಲಿ ರೆಸಿಪೀಸ್ ಇದೆ, ನೋಡಿ ನೀವು ಒಂದ್ಸಲ ಟ್ರೈ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ತೆ ಫ್ರೆಂಡ್ಸ್.